ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭೈರಮಂಗಲ ಇದೀಗ ಯುದ್ಧ ಭೂಮಿ ಆಗ್ಬಿಟ್ಟಿದೆ. ನಾಳೆ ಭೈರಮಂಗಲಕ್ಕೆ ತೆರಳಲು ಸಜ್ಜಾಗಿದ್ದಾರೆ ಕುಮಾರಸ್ವಾಮಿ ಅವರು. ಯುದ್ಧ ಭೂಮಿಯ ರೀತಿಯಾಗಿ ಕಾಣಿಸ್ತಾ ಇದೆ ಈಗ ಬಿಡದಿ. ರಾಜಕೀಯ ಜಟಾಪಟಿ ಒಂದು ಕಡೆ, ಈಗ ರೈತರ ನಡುವೆ ಜಟಾಪಟಿ ಆಗ್ತಾ ಇದೆ. ನಾವು ಪರವಾಗಿದ್ದೀವಿ, ನೀವ್ಯಾಕೆ ಗೊಂದಲ ಸೃಷ್ಟಿ ಮಾಡ್ತೀರಿ ಅಂತ ಈ ಕಡೆ ಆ ರೀತಿಯಾದ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ನಾಳೆ ಕುಮಾರಸ್ವಾಮಿ ಅವರು ಭೈರಮಂಗಲಕ್ಕೆ ಹೋಗಲಿಕ್ಕೆ ಸಜ್ಜಾಗಿದ್ದಾರೆ. ಬೆಳಗ್ಗೆ 11 ಗಂಟೆ ವೇಳೆಗೆ ಭೈರಮಂಗಲಕ್ಕೆ ಕೇಂದ್ರ ಸಚಿವ ಎಚ್.ಡಿ.ಕೆ ಅವರು ಹೋಗ್ತಾ ಇದ್ದಾರೆ. ಸಿಎಂ ಡಿಕೆಶಿ ಅವರಿಗೂ ಆಹ್ವಾನವನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ಡಿಕೆಶಿ ಆಹ್ವಾನಿಸಿ 2ನೇ ಪತ್ರವನ್ನು ಕೂಡ ಬರೆದಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ.ಕೆ. ರೈತರ ಸಮ್ಮುಖದಲ್ಲೇ ಚರ್ಚೆ ಮಾಡೋಣ ಬನ್ನಿ ಅಂತ ಡಿಕೆಶಿ ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ. ಭೈರಮಂಗಲ ಗ್ರಾಮದಲ್ಲಿ ಉಭಯ ಬಣಗಳಿಂದ ಹೋರಾಟ ಮಾಡಲಾಗ್ತಾ ಇದೆ. ಜೆಡಿಎಸ್ ಮಾಜಿ ಶಾಸಕ ಎ ಮಂಜುನಾಥ್ ಕೂಡ ಸಿಎಂ ಅವರಿಗೆ ಆಗ್ರಹ ಮಾಡಿದ್ದಾರೆ. ರೈತರ ಜೊತೆಯಲ್ಲೇ ಕೂತು ಚರ್ಚೆ ಮಾಡೋಕ್ಕೆ ಹೋಗ್ತೀನಿ, ಬಂದರೆ ಅವರು ಬರ್ಬೋದು, ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ಬಂದರೆ ಒಳ್ಳೆಯದು. ಇದು ಸ್ಮೂತಾಗಿ ಆಗಬೇಕು. ನಿನ್ನೆಯಿಂದ ಕೆಲವರು ಒಂದು 15-20 ಜನ ಕೂರಿಸಿದ್ದಾರೆ. ಈಗ ಅವರು ಒಂದು ಕಡೆ ನಮಗೆ ಭೂಮಿ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತೇಳಿ ಅವರೊಂದು 20 ಜನ ಈಗೇನೋ ನೆನ್ನೆ ರಾತ್ರಿಯಿಂದ ಟೆಂಟ್ ಹಾಕೊಂಡವ್ರಿಗೆ ಅದ್ರ ಎದುರುಗಡೆನೆ. ಅದು ನನಗೆ ಗೊತ್ತಾಗ್ತದೆಲ್ಲ, ಅರ್ಥ ಆಗ್ತದೆ. ಇನ್ನು ಯಾವ ಕಾರಣಕ್ಕೋಸ್ಕರ ಇವೆಲ್ಲ ಒಳಗಡೆ ನಡೀತಿದೆ, ಅದರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಶಿವಕುಮಾರ್ ಅವರ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಹೋರಾಟ ಅಲ್ಲ ಇದು. ಇಲ್ಲಿ ರೈತರು ಒಂದು ಬಾರಿ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಏನು ಮಾಡಿದ್ರು, ಈಗ ಒಂದು 7 ತಿಂಗಳಿದ್ದೆ. ಅದರ ಆಧಾರದ ಮೇಲೆ ರೈತರು ನಾವು ಭೂಮಿ ಕೊಡಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ ಏನಿದೆ. ಅವರ ಹೋರಾಟ 450 ಕುಮಾರಸ್ವಾಮಿಯವರು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಆಹ್ವಾನ ಮಾಡಿದ್ದಾರೆ. ಭೈರಮಂಗಲ ಈ ಜಾಗದಲ್ಲಿ ಚರ್ಚೆ ಆಗಲಿ, ಈ ಜಾಗದಲ್ಲಿ ನ್ಯಾಯ ಸಿಗಬೇಕು. ರೈತರು ಹೋರಾಟ ಮಾಡ್ತಿದ್ದಾರೆ, ಸುಮಾರು 475 ದಿವಸದಿಂದ ಹೋರಾಟ ಮಾಡ್ತಿದ್ದಾರೆ. ಕುಮಾರಸ್ವಾಮಿಯವರು ಹಲವಾರು ಬಾರಿ ಬಂದು ಇವ್ರಿಗೆ ಧೈರ್ಯ ಹೇಳಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ವಿಧಾನಸೌಧಕ್ಕೆ ಕರೆದ್ರು, ವಿಧಾನಸೌಧದಲ್ಲಿ ಏನಿದೆ ಚರ್ಚೆ ಮಾಡೋದು, ರೈತರ ಹತ್ರ ಚರ್ಚೆ ಮಾಡೋಣ ಅಂತೇಳಿ ಅವರು ದಿನಾಂಕ ನಿಗದಿ ಮಾಡಿಕೊಂಡು ಅವ್ರ ಪತ್ರ ಬರೆದು ಮತ್ತೊಂದು ಪತ್ರವನ್ನು ಬರೆದು ನಾಳೆ ಇಲ್ಲಿಗೆ ಆಹ್ವಾನ ಮಾಡಿದ್ದಾರೆ. ಸೊ ನಾಳೆ ಕುಮಾರಸ್ವಾಮಿ ಅವರು ಬರ್ತಿದ್ದಾರೆ, ಇದೇ ಜಾಗದಲ್ಲಿ ಇರ್ತಾರೆ. ಯಾವ ಯೋಜನಾ ಪ್ರದೇಶಕ್ಕೆ ಹೋಗಿ ಏನು ಉಪಯೋಗ ಇಲ್ಲ. ಇದೇ ಜಾಗದಲ್ಲಿ ಎಲ್ಲಾ ರೈತರುಗಳನ್ನು ಕೂಡ ಬರಕ್ಕೆ ಹೇಳಿದ್ದೇವೆ. ನಿಜವಾದ ರೈತರು, ನಿಜವಾದ ಭೂಮಿಯನ್ನ ಕಳ್ಕೊಳ್ತೀವಿ ಅನ್ನುವಂತ ಆತಂಕದಲ್ಲಿ ಇರ್ತಕ್ಕಂಥ ರೈತರು, ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತರು, ಅವ್ರ ಕುಟುಂಬ ನಾಳೆ ಎಲ್ಲ ಇಲ್ಲಿ ಸೇರ್ತಾರೆ. ನಾನೇ ವೇದಿಕೆ ಹಾಕ್ಸ್ತಾ ಇದ್ದೀನಿ.